ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ. ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಆದಾಗ ಮನೆ ಮದ್ದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು 5 ದೊಡ್ಡಪತ್ರೆ ಎಲೆನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತುಳಸಿ ಮತ್ತು ಒಂದು 3 ವೀಳ್ಯದೆಲೆ ತೊಟ್ಟನ್ನು ತಗೊಂಡಿದ್ದೀನಿ. ಈ ಎಲೆನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಂತರ ಒಂದು ತವ ಮೇಲೆ ಈ ಥರ ಒಂದೊಂದಾಗಿ ಎಲೆನ ಇಟ್ಕೊಂಡು ಸ್ವಲ್ಪ ಸ್ಮೂತ್ ಆಗೋ ತನಕ ಬಿಸಿ ಮಾಡ್ಕೋಬೇಕು. ಈ ದೊಡ್ಡಪತ್ರೆ ಎಲೆನ ಕೆಲವೊಬ್ಬರು ಸಾಂಬಾರ್ ಸೊಪ್ಪು ಅಂತ ಕೂಡ ಕರೀತಾರೆ. ಸ್ಮೂತ್ ಆಗೋವರೆಗೂ ಇದನ್ನು ಎರಡೂ ಕಡೆನೂ ಬಿಸಿ ಮಾಡ್ಕೋಬೇಕು. ಈ ಥರ ಎಲೆ ಚೆನ್ನಾಗಿ ಬಿಸಿ ಆದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದೆರಡು ಕಡೆ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ. ಇದನ್ನ ಇವಾಗ ಒಂದು ಕುಟಾಣಿಗೆ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಎಲೆಗಳ ರಸ ಬಿಡೋ ತನಕ ಚೆನ್ನಾಗಿ ಕುಟ್ಕೊಳ್ಳಿ. ಇದಕ್ಕೆ ನೀರೆಲ್ಲ ಏನು ಹಾಕೋಕೆ ಹೋಗಬಾರ್ದು. ನಂತರ ಇದಕ್ಕೆ ನಾವು ಮುಂಚೆನೇ ಎತ್ತಿಟ್ಕೊಂಡಿರುವಂಥ ತುಳಸಿನ ಮತ್ತು ವೀಳ್ಯದೆಲೆ ತೊಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ. ದೊಡ್ಡಪತ್ರೆ ಸೊಪ್ಪು ಜೊತೆನೇ ಕುಟ್ಕೋಬೇಕು. ಇದನ್ನು ಚೆನ್ನಾಗಿ ಪೇಸ್ಟ್ ಆದ ನಂತರ ಇದನ್ನು ಒಂದು ಬೌಲ್ಗೆ ಹಾಕಿ ರಸನ ತಕ್ಕೊಳ್ಳೋಣ. ನಾನು ರಸನ ತೆಗೆಯೋದಕ್ಕೆ ಟೀ ಸೋಸೋ ಜಾಲರಿನ ಯೂಸ್ ಮಾಡಿದ್ದೀನಿ. ಆ ಪೇಸ್ಟನ್ನು ಇದರೊಳಗೆ ಹಾಕಿ ಈ ಥರ ಒತ್ತಿ ರಸನ ತೆಗಿತಿದ್ದೀನಿ. ನೀವು ಕೈಯಲ್ಲಿ ಕೂಡ ರಸನ ತೆಗಿಬೋದು. ರಸನೆಲ್ಲ ತೆಗೆದ ನಂತರ ಇದನ್ನು ಮಕ್ಕಳ ಎದೆ ಭಾಗಕ್ಕೆ ಉಜ್ಬೋದು. ಮತ್ತು ಈ ರಸನ ನಾವು 1 ತಿಂಗಳ ಮಗು 2 ತಿಂಗಳ ಮಗು ಕೂಡ ಕೊಡ್ಬೋದು. ಇದನ್ನು ಡೋಸ್ ಪ್ರಕಾರ ಹಾಕಬೇಕಾಗತ್ತೆ. ಈ ರಸನ ಹಾಕಿದ ನಂತರ ಮಕ್ಕಳಿಗೆ ಮೂಗಲ್ಲಿ ಕಫ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಮೋಷನಲ್ಲಿ ಕೂಡ ಕಫ ಹೋಗುತ್ತೆ. ನೀವು ಭಯ ಬೀಳೋಕ್ಕೇನು ಹೋಗಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.